ಹಾಯ್ ಫ್ರೆಂಡ್ಸ್, ಇವತ್ತು ಬ್ಲೌಸ್ಗೆ ಹೆಮ್ಮಿಂಗ್ ಪಟ್ಟಿನ ಹೇಗೆ ಕಟ್ಟೋದು ನೋಡೋಣ ಬನ್ನಿ. ಬ್ಲೌಸ್ನ ಕಟ್ ಮಾಡಿ ಉಳಿದಿರುವಂಥ ಪೀಸಲ್ಲಿ ನೋಡಿ ಈ ಥರ ನಾವು ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ನೋಡಿ, ಕ್ರಾಸ್ ಬಟ್ಟೆ ಮಾತ್ರ ತೊಗೋಬೇಕು, ಸ್ಟ್ರೈಟ್ ತೊಗೊಬಾರ್ದು. ಕ್ರಾಸ್ ಇರುವಂತಹ ಬಟ್ಟೆನೇ ತೊಗೊಬೇಕು. ತೊಗೊಂಡು ನೋಡಿ ಈ ಥರ ಸುಮಾರು 1-1.5 ಇಂಚಷ್ಟು ಅಗಲ ಇಟ್ಕೊಂಡು ಕಟ್ ಮಾಡ್ಕೊಬೇಕು. ಕ್ರಾಸ್ ಆಗಿರೋ ಪೀಸನ್ನು ಸುಮಾರು 1.5 ಇಂಚಷ್ಟು ಅಗಲ ಇಟ್ಟು ಕಟ್ ಮಾಡಿಕೊಂಡು ನೋಡಿ ಒಂದನ್ನು ಒಂದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಒಂದನ್ನು ಒಂದ್ರ ಮೇಲೆ ಇಟ್ಟು ಈ ಥರ ಜಾಯಿಂಟ್ ಮಾಡ್ಕೊಬೇಕು. ನೆಕ್ಸ್ಟು ಇನ್ನೊಂದು ಪೀಸ್ನ ತೊಗೊಂಡು ಈ ಥರ ಏನು ಜಾಯಿಂಟ್ ಮಾಡಿರ್ತೀವಲ್ಲ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಅದರ ಹಿಂದಕ್ಕೆ ಇನ್ನೊಂದು ಪೀಸ್ನ ಇಟ್ಟು ಈ ಥರ ಜಾಯಿಂಟ್ ಮಾಡ್ಕೊಬೇಕು. ಜಾಯಿಂಟ್ ಮಾಡಿ ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಬೇಕು. ನೋಡಿ ಈಗ ರೆಡಿಯಾಗಿದೆ. ನೋಡಿ ಈಗ ಬ್ಲೌಸ್ನ ತೊಗೊಂಡು ಬ್ಲೌಸ್ನ ಮೇಲೆ ಇಟ್ಟು ಇದನ್ನು ಸ್ಟಿಚ್ ಮಾಡಬೇಕು. ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ. ಮೊದಲಿಗೆ ನೋಡಿ ಈ ಥರ ಬ್ಲೌಸ್ನ ಮೇಲ್ಗಡೆ ಹಾಕ್ಕೊಬೇಕು. ಮತ್ತು ಕಚ್ಚಾ ನೀವೇನು ಸ್ಟಿಚ್ ಮಾಡಿದ್ದೀವಲ್ಲ ಅದು ಮೇಲ್ಗಡೆ ಬರಬೇಕು. ನೋಡಿ ಈ ಥರ ಇಟ್ಟು ಎಡಗೈನಲ್ಲಿ ಈ ಥರ ಹಿಂದಕ್ಕೆ ತಳ್ಳಬೇಕು ಕೆಳಗಡೆ ಇರೋ ಬ್ಲೌಸನ್ನು. ಆವಾಗ ನೀಟಾಗಿ ಸ್ಟಿಚ್ ಕೂತ್ಕೊಳ್ಳುತ್ತೆ. ಪಾಯಿಂಟೆಡ್ ಹೊಲಿಗೆ ಹಾಕಬೇಕು. ಪಾಯಿಂಟೆಡ್ ಹೊಲಿಗೆ ಹಾಕಿ ಸ್ಟ್ರೈಟಾಗಿ ಬರಬೇಕು. ನೋಡಿ ಕ್ರಾಸ್ ಜಾಗದಲ್ಲಿ ಈ ಥರ ಎಡಗೈನ ನೋಡಿ ಈಗ ತಿರುಗಿಸ್ತಾರಲ್ಲ ಆ ಥರ ತಿರುಗಿಸಿ ಸ್ಟಿಚ್ ಮಾಡೋದ್ರಿಂದ ನೋಡಿ ಈ ಥರ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ ಈ ಥರ ಜಸ್ಟ್ ಏನು ಬ್ಲೌಸ್ ಇದೆ ಅದರ ಮೇಲೆ ಈ ಪಟ್ಟಿನ ಇಟ್ಟು ಈ ಥರ ಸ್ಟಿಚ್ ಮಾಡಬೇಕು. ನೋಡಿ ಕಚ್ಚಾ ಮೇಲೆ ಬಂದಿದೆ. ಕಚ್ಚಾ ಸ್ಟಿಚ್ ಮಾಡಿರೋದು ಮೇಲೆ ಬಂದಿದೆ. ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಕೊನೆವರೆಗೂ ಪಾಯಿಂಟೆಡ್ ಹೊಲಿಗೆನ ನಿಧಾನವಾಗಿ ಹೊಲ್ಕೊಂಡು ಬರಬೇಕು. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಈಗ ಫಸ್ಟಿಂದ ನಾವೇನು ಶುರು ಮಾಡಿದ್ದೀವಿ ಅಲ್ಲಿಂದ ಈ ಥರ ನಕ್ ಹೊಡ್ಕೊಂಡು ಬರಬೇಕು. ಈ ಥರ ಗೀರ್ಕೊಂಡು ಬಂದಾಗ ಫಿನಿಶಿಂಗ್ ಕುಂತ್ಕೊಳ್ಳುತ್ತೆ ನೀಟಾಗಿ. ಫೋಲ್ಡ್ ಮಾಡಿದಾಗ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳ್ಳಲ್ಲ. ಅದಕ್ಕೆ ಈ ಥರ ಗೀರ್ಕೊಂಡು ಬರುವಂಥದ್ದು. ಕರ್ವಲ್ಲೂ ಕೂಡ ನೀಟಾಗಿ ಈ ಥರ ಗೀರ್ಕೊಂಡು ಬರಬೇಕು. ನೋಡಿ ಕರ್ವ್ನಲ್ಲಿ ಈ ಥರ ಗೀರ್ದಾಗ ಮುಂದಕ್ಕೆ ಯಾವ ಥರ ಹೋಗುತ್ತೆ ಬಟ್ಟೆ. ನೋಡಿ ಈ ಥರ ಗೀರ್ಕೊಂಡಾದಮೇಲೆ ಕ್ರಾಸಿಂಗ್ಗಳಲ್ಲಿ ಚಟ್ಕ ಹೊಡ್ಕೊಬೇಕು. ಹಾಕಿರೋ ಸ್ಟಿಚ್ಚು ಕಟ್ ಹಾಕದೇ ಇರೋ ಹಾಗೆ ಕೇರ್ಫುಲ್ಲಾಗಿ ಚಟ್ಕ ಹೊಡ್ಕೊಬೇಕು. ನೆಕ್ಸ್ಟು ಒಳಗಡೆಗೆ ಮಡಚಿ ಪೀಸ್ನ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಬೇಕು. ನಾವು ಫಸ್ಟ್ ಟೈಮ್ ಎಷ್ಟು ಒಳಗಡೆಗೆ ಮಡಚ್ತೀವೋ ನಾವು ಲಾಸ್ಟ್ವರೆಗೂ ಕೂಡ ಅಷ್ಟೇ ಮಡಚ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಸ್ಟಿಚ್ ಅನ್ನೋದು ಸೈಡಿಗೆ ಬರಬೇಕು. ನೋಡಿ ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಜಾಯಿಂಟ್ ಆಗಿದೆಯಲ್ಲ ಈ ಪೀಸಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಹಿಂದಕ್ಕೆ ಹಾಕ್ಕೊಬೇಕು ಆ ಕಚ್ಚಾ ಅನ್ನೋದನ್ನು, ಫ್ರಂಟ್ ಮತ್ತು ಬ್ಯಾಕ್ದು ಕಚ್ಚಾನ. ಸೊ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಕರ್ವಲ್ಲಿ ನೋಡಿ ಎಡಗಡೆಯಿಂದ ಸ್ವಲ್ಪ ಬಟ್ಟೆನ ತಳ್ಳಿ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಆವಾಗ ನೀಟಾಗಿ ಬರುತ್ತೆ. ಈ ಕಡೆ ಎಡ್ಜಲ್ಲಿ ಬರಬೇಕು ಸ್ಟಿಚ್ ಅನ್ನೋದು. ನೋಡಿ ಈಗಲೂ ಅಷ್ಟೇ ಎರಡು ಪೀಸ್ ಜಾಯಿಂಟ್ ಆಗಿರುತ್ತಲ್ಲ ಫ್ರಂಟ್ ಮತ್ತು ಬ್ಯಾಕ್ ಪೀಸು, ಅಲ್ಲಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಮುಂದೆ ಹಿಂದೆ ಆದರೆ ಚೆನ್ನಾಗಿರೋಲ್ಲ ಬ್ಲೌಸು ಸ್ಟಿಚ್ ಮಾಡಿದ್ಮೇಲೆ. ನೋಡಿ ಒಂದೇ ಸಮ ಸ್ಟಿಚ್ ಮಾಡಿ ಎಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಇಲ್ಲಿ ಎಕ್ಸ್ಟ್ರಾ ಏನು ಉಳ್ಕೊಂಡಿರುತ್ತೋ ಅದನ್ನು ಹುಷಾರಾಗಿ ಕಟ್ ಮಾಡ್ಕೊಬೇಕು. ಸ್ಟಿಚ್ಚಿಂದ 1/4 ಇಂಚ್ ಮುಂದಕ್ಕೆ ಅಷ್ಟೇ ಕಟ್ ಮಾಡ್ಕೊಬೇಕು. ಮೇನ್ ಕ್ಲಾತ್ ನೋಡ್ಕೊಂಡು ಕಟ್ ಮಾಡ್ಕೊಬೇಕು. ಕೆಳಗಡೆದು ಪಾರ್ಟ್ ಏನಿದೆ ಅದು ಬ್ಲೌಸ್ದು ಮೇನ್ ಪಾರ್ಟ್ ಏನಿದೆ ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೊಬೇಕು. ನಾನು ಫಸ್ಟ್ ಹೇಳಿದ್ದೆ ಕ್ರಾಸ್ ಪೀಸೇ ತೊಗೋಬೇಕು ಅಂತ ಈ ಎಮ್ಮಿಂಗ್ ಕಟ್ಟೋದಕ್ಕೆ. ಏಕೆಂದರೆ ಕ್ರಾಸ್ ಪೀಸಲ್ಲಿ ಮಾತ್ರ ಕರ್ವ್ ಬರುತ್ತೆ. ನೀವು ಸ್ಟ್ರೈಟ್ ಪೀಸ್ ತೊಗೊಂಡ್ರೆ ಕರ್ವ್ ಮಾಡೋಕ್ಕಾಗಲ್ಲ, ಅಲ್ಲಿ ರಿಂಕಲ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಕ್ರಾಸ್ ಪೀಸ್ನೇ ತೊಗೊಬೇಕು. ಕರ್ವ್ ಮತ್ತು ರೌಂಡ್ ಶೇಪ್ ಇರುವಂತಹ ನೆಕ್ಗೆ ನಾವು ಕ್ರಾಸ್ ಪೀಸ್ನೇ ತೊಗೋಬೇಕು. ಸ್ಕ್ವೇರ್ ನೆಕ್ಕು ಮತ್ತು ವಿ ಶೇಪ್ ನೆಕ್ಗೆ ನಾವು ಸ್ಟ್ರೈಟ್ ಪೀಸ್ನ ತೊಗೊಬೇಕು. ಸ್ಕ್ವೇರ್ ನೆಕ್ಗೆ ಹೆಮ್ಮಿಂಗ್ ಪಟ್ಟಿಂಗ್ ಕಟ್ಟೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ನೋಡಿ ಈ ಥರ ಫುಲ್ಲು ಕಟ್ ಮಾಡಿ ಆದಮೇಲೆ
ಕೈಯಲ್ಲೇ ಹಿಂದಕ್ಕೆ ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡ್ಕೊಬಹುದು. ಇಲ್ಲ ಒಂದು ದಪ್ಪ ಹೊಲಿಗೆ ಹಾಕ್ಕೊಂಡು ಹೆಮ್ಮಿಂಗ್ ಮಾಡಿಕೊಂಡು ಆಮೇಲಿಂದ ಆ ದಪ್ಪ ಹೊಲಿಗೆ ಬಿಚ್ಬೋದು. ಆ ಥರ ಮಾಡಿದ್ರೆ ಹೆಮ್ಮಿಂಗು ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ ಈಗ ದಪ್ಪ ಹೊಲಿಗೆ ಹಾಕ್ಕೊಳ್ತಾ ಇರೋದು ನೋಡಿ, ಈ ಥರ ಒಳಗಡೆಗೆ ಮಡಚ್ಕೊಂಡು ನೋಡಿ ಈ ಕಡೆ ಸೈಡಿಂದ ಹಾಕ್ಕೊಬೇಕು. ಸುಮಾರು ಜನ ಇದ್ರ ಅಪೋಸಿಟ್ ಸೈಡ್ ಹಾಕ್ಕೊತಾರೆ, ಒಳಗಡೆಗೆ ಮಡಚ್ಕೊತಾರೆ. ಇಲ್ಲ ಈ ಥರ ಮಡಚ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಹೆಮ್ಮಿಂಗ್ ಮಾಡಿದ್ಮೇಲೆ ದಪ್ಪ ಹೊಲಿಗೆನ ತಗೊಬೇಕಾಗತ್ತೆ. ನೋಡಿ ಈಗ ಆ ಕಡೆ ಎಡ್ಜ್ಗೆ ಸ್ಟಿಚ್ನ ಹಾಕ್ತಾ ಇರೋವಂಥದ್ದು. ನೋಡಿ ಕರ್ವುಗಳಲ್ಲೂ ಕೂಡ ಬಟ್ಟೆನ ಸ್ವಲ್ಪ ಹಿಂದಕ್ಕೆ ತಳ್ಳಿ ಎಡಗೈಯಿಂದ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ದಪ್ಪ ಹೊಲಿಗೆ ಹಾಕ್ತಾ ಇರೋದು. ಹೆಮ್ಮಿಂಗ್ ಮಾಡಿದ್ಮೇಲೆ ದಪ್ಪ ಹೊಲಿಗೆನ ತೆಗ್ದುಬಿಡ್ತೇವೆ. ಈ ದಪ್ಪ ಹೊಲಿಗೆ ಎಂತಕ್ಕೆ ಹಾಕೋದು ಅಂತಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಹೆಮ್ಮಿಂಗ್ನ. ಇಲ್ಲಾಂದರೆ ಮಡ್ಚ್ಕೊಂಡು ಹೆಮ್ಮಿಂಗ್ ಮಾಡಬೇಕಾಗತ್ತೆ, ನೋಡಿಕೊಂಡು ಹೆಮ್ಮಿಂಗ್ ಮಾಡಬೇಕಾಗತ್ತೆ, ಲೇಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ಬೇಗ ಹೆಮ್ಮಿಂಗ್ ಮಾಡೋದಕ್ಕೆ ಈ ಥರ ದಪ್ಪ ಹೊಲಿಗೆನ ಹಾಕೊಳ್ಳೋ ಅಂಥದ್ದು. ನೋಡಿ ಇದು ಕಂಪ್ಲೀಟ್ ಆಗಿದೆ. ನೋಡಿ ಲಾಸ್ಟಲ್ಲಿ ರಬ್ ಮಾಡ್ಕೊಬೇಕು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಕರ್ವಲ್ಲಿ ಯಾವ ರೀತಿ ಬಂದಿದೆ ಅಂತ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ ಯಾವ ರೀತಿ ಕರ್ವ್ ಬಂದಿದೆ ಅಂತ. ಥ್ಯಾಂಕ್ ಯು.